ಡೂ ಮತ್ತು ಮೇಕ್ ನಡುವಿನ ವ್ಯತ್ಯಾಸ. ನನಗೆ ತುಂಬ ಮಂದಿ ಇತ್ತೀಚೆಗೆ ಅಂದರೆ ನನ್ನ ವಿಡಿಯೋ ನೋಡಿ ಕೇಳ್ತಾ ಇದ್ದಾರೆ, ಸರ್ ಡೂ ಮತ್ತು ಮೇಕ್ ಉಪಯೋಗಿಸೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಡೂ ಎಲ್ಲಿ ಉಪಯೋಗಿಸುವುದು ಮತ್ತು ಮೇಕ್ ಎಲ್ಲಿ ಉಪಯೋಗಿಸುವುದು ಅಂತ ಸ್ವಲ್ಪ ಹೇಳ್ತೀರಾ ಅಂತ. ಸರಿ, ಇವತ್ತು ನಾನು ಅದರ ಪ್ರಯತ್ನ ಮಾಡಿದ್ದೇನೆ. ಚೆನ್ನಾಗಿ ಈ ವಿಡಿಯೋವನ್ನು ನೋಡಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಡೂ ಅನ್ನುವುದು ಕ್ರಿಯೆ ಅಥವಾ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತದೆ. ಡೂ ಅನ್ನುವುದು ಕ್ರಿಯೆ ಅಥವಾ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾದರೆ ಮೇಕ್ ಅನ್ನುವುದು, ಮೇಕ್ ಅಂದರೆ ಒಂದು ಹೊಸ ವಸ್ತುವಿನ ಸೃಷ್ಟಿ ಅಥವಾ ಫಲಿತಾಂಶದ ಮೇಲೆ ಕೇಂದ್ರೀಕರಿಸುತ್ತದೆ. ಮೇಕ್ ಒಂದು ಹೊಸ ವಸ್ತುವಿನ ಸೃಷ್ಟಿ ಅಥವಾ ಫಲಿತಾಂಶದ ಮೇಲೆ ಕೇಂದ್ರೀಕರಿಸುತ್ತದೆ. ಡೂ ಅಂದರೆ ಮಾಡು, ಕ್ರಿಯೆ, ಕೆಲಸ. ಸಾಮಾನ್ಯ ಕೆಲಸಗಳು, ಕರ್ತವ್ಯಗಳು ಅಥವಾ ಪುನರಾವರ್ತಿತ ಚಟುವಟಿಕೆಗಳಿಗೆ ಡೂ ಬಳಸಲಾಗುತ್ತದೆ. ಉದಾಹರಣೆಗೆ, ಡೂ ಹೋಮ್ವರ್ಕ್, ಮನೆ ಕೆಲಸ ಮಾಡು. ಡೂ ದ ಡಿಶಸ್, ಪಾತ್ರೆ ತೊಳೆಯುವುದು. ಡೂ ಅ ಜಾಬ್, ಕೆಲಸ ಮಾಡು. ಡೂ ಸಮಥಿಂಗ್, ಏನನ್ನಾದರೂ ಮಾಡು. ಡೂ ಎಕ್ಸಸೈಸ್, ವ್ಯಾಯಾಮ ಮಾಡು. ಮೇಕ್ ಅಂದರೆ ಮಾಡು, ತಯಾರಿಸು, ಸೃಷ್ಟಿ, ಫಲಿತಾಂಶ. ಮೇಕ್ ಅಂದರೆ ಸಹ ಮಾಡು, ತಯಾರಿಸು, ಸೃಷ್ಟಿ ಅಥವಾ ಫಲಿತಾಂಶ. ಇಲ್ಲಿ ಸೃಷ್ಟಿ ಮಾಡುವುದು ಬರ್ತದೆ. ಅಂದರೆ ಏನನ್ನಾದರೂ ಹೊಸದಾಗಿ ನಿರ್ಮಿಸುವಾಗ ಅಥವಾ ಸಿದ್ಧಪಡಿಸುವಾಗ ಮೇಕ್ ಬಳಸಲಾಗುತ್ತದೆ. ಏನನ್ನಾದರೂ ಹೊಸದಾಗಿ ನಿರ್ಮಿಸುವಾಗ ಅಥವಾ ಸಿದ್ಧಪಡಿಸುವಾಗ ಮೇಕ್ ಬಳಸಲಾಗುತ್ತದೆ. ಮೇಕ್ ಅ ಕೇಕ್, ಕೇಕ್ ತಯಾರಿಸು. ಮುಂಚೆ ಇಲ್ಲ, ಈಗ ತಯಾರಿಸು. ಮೇಕ್ ಎ ನಾಯ್ಸ್, ಶಬ್ದ ಇರಲಿಲ್ಲ, ಶಬ್ದ ಮಾಡು. ಮೇಕ್ ಅ ಟೀ, ಚಹಾ ಮಾಡು. ಚಹಾ ಇರಲಿಲ್ಲ, ಚಹಾ ಮಾಡೋದು. ಮೇಕ್ ಎ ಡಿನ್ನರ್, ಅಡಿಗೆ ಮಾಡೋದು. ಡೂ ಎ ಡಿನ್ನರ್, ಡೂ ಎ ಟೀ ಅಂತ ಹೇಳುವುದಿಲ್ಲ ನಾವು. ಮೇಕ್ ಎ ಡಿಸಿಷನ್, ನಿರ್ಧಾರ ತೆಗೆದುಕೋ. ಮೇಕ್ ಅ ಮಿಸ್ಟೇಕ್, ತಪ್ಪು ಮಾಡು. ಇದಕ್ಕೆಲ್ಲ ನಾವು ಮೇಕ್ ಯೂಸ್ ಮಾಡ್ತೇವೆ, ಡೂ ಅಂತ ಹೇಳುವುದಿಲ್ಲ. ಓಕೆ, ಇನ್ನೊಂದು ಸಲ ನಾನು ಹೇಳ್ತೇನೆ. ಡೂ ಅಂದರೆ ಕೆಲಸವು ಕಣ್ಣಿಗೆ ಕಾಣುವ ಹೊಸ ವಸ್ತುವನ್ನು ನೀಡದಿದ್ದರೆ ಅದು. ಡೂ ಅಂದರೆ ಕೆಲಸವು ಕಣ್ಣಿಗೆ ಕಾಣುವ ಹೊಸ ವಸ್ತುವನ್ನು ನೀಡದಿದ್ದರೆ ಅದು ಡೂ. ಮೇಕ್ ಅಂದರೆ ಏನಾದರೂ ಹೊಸದು ತಯಾರಾದರೆ ಅದು ಮೇಕ್. ಏನಾದರೂ ಹೊಸದು ತಯಾರಾದರೆ ಅದು ಮೇಕ್. ಅರ್ಥ ಆಯ್ತಾ? ಯಾರಿಗಾದರೂ ನನ್ನ ಫುಲ್ ವಿಡಿಯೋಗಳು ಡೇ 1ರಿಂದ ಫುಲ್ ಕಂಪ್ಲೀಟ್ ಕೋರ್ಸಿನ ವಿಡಿಯೋಗಳು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಬೇಕು ಅಂತ ಹೇಳಿದರೆ, ಅಂದರೆ ಫುಲ್ ಕಂಪ್ಲೀಟ್ ಕೋರ್ಸ್, ಆ ವಿಡಿಯೋವನ್ನು ನೋಡಿ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೋದು. 3 ತಿಂಗಳ ಕಂಪ್ಲೀಟ್ ಕೋರ್ಸ್, ಅದು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡ್ತೇನೆ. ಡೈಲಿ 1 ವಿಡಿಯೋ, ಒಂದೇ ಸಲ ಎಲ್ಲ ಕಳಿಸೋದಿಲ್ಲ. ಯಾಕಂದರೆ ಅದನ್ನು ಸಹ ನಾನು ಕೋರ್ಸ್ ಥರನೇ ಇಟ್ಕೊಂಡಿದ್ದೇನೆ. ಸೊ ಡೈಲಿ 1 ವಿಡಿಯೋ ವಿತ್ ಇನ್ಸ್ಟ್ರಕ್ಷನ್ಸ್ ಹಾಕ್ತೇನೆ. ಅದರಲ್ಲಿ ಪ್ರತಿ 20 ಲೆಸನ್ಸ್ಗೆ ಟೆಸ್ಟ್ ಸಹ ಆಗ್ತದೆ. 3-4 ಟೆಸ್ಟ್ ಸಹ ಉಂಟು ಅದರಲ್ಲಿ. ಅದನ್ನು ಸಹ ನೀವು ಕ್ಲಿಯರ್ ಮಾಡಬೇಕು. ಅಂದರೆ ನಿಮಗೆ ವಾಟ್ಸಪ್ ವಿಡಿಯೋಗಳ ಮುಖಾಂತರ ನಾನು ಇಂಗ್ಲೀಷ್ ಕಂಪ್ಲೀಟ್ ಕೋರ್ಸ್ ಕೊಟ್ಟು ಕಲಿಸ್ತೇನೆ. ಅದರ ಫೀ ಬರೀ 599 ರುಪೀಸ್. ಅದನ್ನು ನನಗೆ ನೀವು UPI ಮೂಲಕ ಕಳಿಸಿದರೆ ನಿಮಗೆ ವಿಡಿಯೋಗಳ ಮೂಲಕ ನಾನು ಕಂಪ್ಲೀಟ್ ಇಂಗ್ಲೀಷ್ ಕಲಿಸ್ತೇನೆ.